ಹಾವಿನ ದ್ವೇಷ 12 ವರ್ಷ ಅಂತಾರೆ. ಆದರೆ ಇಲ್ಲಿ ಆನೆಯೊಂದು 14 ವರ್ಷ ಬಿಟ್ಟು ತನ್ನ ಟಾರ್ಗೆಟ್ ಅನ್ನ ಹುಡುಕಿ ಅಟ್ಯಾಕ್ ಮಾಡಿದೆ. ಇದೇನು 14 ವರ್ಷದ ರಹಸ್ಯ? ಎಂಥದ್ದೊಂದು ವಿಚಿತ್ರ ಕಾಡಾನೆ ದಾಳಿ ನಡೆದಿದ್ದು ಎಲ್ಲಿ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತೀನಿ. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅಮರ್ನಾಥ್ ಶಾಸ್ತ್ರಿ. ಹಾವಿನ ದ್ವೇಷ 12 ವರ್ಷ. ನಮ್ಮ ಚೈಲ್ಡ್ಹುಡ್ ಲೈಫ್ನಿಂದ ಹಿಡಿದು ಈವರೆಗೂ ಅದೆಷ್ಟೋ ಫಿಲಿಮ್ಸ್, ಸೀರಿಯಲ್ಗಳಲ್ಲಿ ಈ ಹಾವುಗಳ ಸೇಡಿನ ಕಥೆಗಳನ್ನ ಕೇಳಿದಿವಿ, ನೋಡಿದಿವಿ. ಸರ್ಪಗಳು, ಅದರಲ್ಲೂ ವಿಶೇಷವಾಗಿ ನಾಗರ ಹಾವು ತನಗೆ ಕಾಟ ಕೊಟ್ಟವರನ್ನ ಎಷ್ಟೇ ವರ್ಷಗಳಾದರೂ ಬಿಡದೆ ಸೇಡನ್ನ ಹಾಗೆ ಇಟ್ಕೊಂಡು ಅವರನ್ನ ಬಲಿ ಪಡೆಯುತ್ತೆ ಅನ್ನೋ ತರಹದ ಕಥೆಗಳು. ಆದ್ರೆ ಇಂತಹದ್ದೇ ಒಂದು ಘಟನೆ ನಡೆದ್ರೆ ಅದು ಅಚ್ಚರಿಯ ವಿಷಯ ಅಲ್ವಾ? ಹೌದು, ನೇಪಾಳದಲ್ಲಿ ಇಂತಹದ್ದೇ ಒಂದು ಘಟನೆ ಅಚ್ಚರಿಯನ್ನ ಮೂಡಿಸಿದೆ. 14 ವರ್ಷಗಳ ಹಿಂದೆ ದಾಳಿ ನಡೆಸಿ ದಂಪತಿಯನ್ನ ಬಲಿ ಪಡೆದಿದ್ದ ಆನೆ ಇದೀಗ ಮತ್ತದೇ ಕುಟುಂಬದ ಇಬ್ಬರನ್ನ ಬಲಿ ಪಡೆದಿದೆ. ಇದು ಅಚ್ಚರಿಗೆ ಕಾರಣವಾಗಿದೆ. ಇದು ಬರೀ ನೇಪಾಳ ಮಾತ್ರವಲ್ಲದೆ ಇಡೀ ಜಗತ್ತನ್ನೇ ದಿಗ್ಭ್ರಾಂತಗೊಳಿಸಿದೆ. ಸನಿಚರ್ ಬೋಟೆ ಕುಟುಂಬ ನೇಪಾಳದ ಚಿತವಾನ್ ನ್ಯಾಷನಲ್ ಪಾರ್ಕ್ ಬಳಿಯ ಗ್ರಾಮದಲ್ಲಿ ಮನೆಯೊಂದರಲ್ಲಿ ವಾಸವಿತ್ತು. 2012ರ ಡಿಸೆಂಬರ್ನಲ್ಲಿ ಯಮಸ್ವರೂಪಿಯಾಗಿ ಬಂದ ದುರ್ಬೈ ಎಂಬ ಹೆಸರಿನ ಕಾಡಾನೆ ಮನೆಯ ಮೇಲೆ ಅಟ್ಯಾಕ್ ಮಾಡಿ ಸನಿಚರ್ ಬೋಟೆಯವರ ತಂದೆ ತಾಯಿಯನ್ನ ಬಲಿ ಪಡೆದಿತ್ತು. ಹೀಗಾಗಿ ಕಾಡಾನೆ ದಾಳಿಯ ಆತಂಕದಿಂದ ಆ ಕುಟುಂಬದ ಸದಸ್ಯರು ರಾಪ್ತಿ ನದಿಯನ್ನ ದಾಟಿ ಸರಿಸುಮಾರು 14 ಕಿಲೋಮೀಟರ್ ದೂರದ ಜಗತ್ಪುರ್ ಪ್ರದೇಶಕ್ಕೆ ಶಿಫ್ಟ್ ಆಗಿದ್ರು. ಇಲ್ಲಿಗೆ ಕಾಡಾನೆ ದಾಳಿಯ ದುರಂತ ನಡೆದು 14 ವರ್ಷಗಳೇ ಕಳೆದೋಗಿದ್ವು. ನೀವು ಊರು ಬಿಟ್ರು ನಾನ್ ನಿಮ್ಮನ್ನು ಬಿಡಲ್ಲ ಅಂತ ಬೆನ್ನತ್ತಿದ ಕಾಡಾನೆ ದುರ್ಬೆ ಅದೇ ಕುಟುಂಬದ ಸದಸ್ಯರು ವಾಸವಿದ್ದ ಮನೆ ಮೇಲೆ ಮತ್ತೆ ಅಟ್ಯಾಕ್ ಮಾಡಿದೆ. ಸನಿಚರ್ ಬೋಟೆ ಅವರ ತಂದೆ ತಾಯಿಯನ್ನ ಕೊಂದು 14 ವರ್ಷಗಳ ಬಳಿಕ 14 ಕಿಲೋಮೀಟರ್ ಸಂಚರಿಸಿ ದಾಳಿ ನಡೆಸಿದೆ. ಈ ಘಟನೆಯಲ್ಲಿ ಸನಿಚರ್ ಬೋಟೆ ಅವರ 25 ವರ್ಷದ ಸೊಸೆ ಆಶಿಕಾ ಬೋಟೆ ಹಾಗೂ 4 ವರ್ಷದ ಮೊಮ್ಮಗ ಭರತ್ ಬೋಟೆ ಸಾವನ್ನಪ್ಪಿದ್ದಾರೆ. ಕಾಡಾನೆ ದುರ್ಬೆ ದಾಳಿಯಿಂದ ಸನಿಚರ್ ಬೋಟೆ ಕುಟುಂಬದ ಒಟ್ಟು 4 ಸಾವನ್ನಪ್ಪಿದಂತಾಯಿತು. ನೇಪಾಳದ ಅತ್ಯಂತ ಡೇಂಜರಸ್ ಕಾಡಾನೆಗಳಲ್ಲಿ ದುರ್ಬೆ ಕೂಡ ಒಂದಾಗಿದ್ದು, ಚಿತ್ವನ್ ರಾಷ್ಟ್ರೀಯ ಉದ್ಯಾನವನದ ಆಫೀಸರ್ಸ್ಗಳು ನೀಡಿದ ಇನ್ಫಾರ್ಮೇಶನ್ ಪ್ರಕಾರ 2010ರಿಂದ ಇದುವರೆಗೆ ಈ ಆನೆ ನಡೆಸಿದ ದಾಳಿಗಳಲ್ಲಿ 25 ಮಂದಿ ಮೃತಪಟ್ಟಿದ್ದಾರೆ. ಈ 25 ಜನರಲ್ಲಿ 4 ಬೋಟೆ ಕುಟುಂಬದ ಸದಸ್ಯರು. ದುರ್ಬೆಯಿಂದ ಮತ್ತಷ್ಟು ಪ್ರಾಣಹಾನಿಯಾಗದಂತೆ ಅರಣ್ಯ ಇಲಾಖೆ ಹಲವು ವರ್ಷಗಳಿಂದ ಅದರ ಮೇಲೆ ನಿಗಾ ವಹಿಸಿದೆ. 2016ರಲ್ಲಿ ಈ ಆನೆಗೆ ಫಾರ್ ದ ಫಸ್ಟ್ ಟೈಮ್ GPS ಟ್ರ್ಯಾಕಿಂಗ್ ಕಾಲರ್ ಅನ್ನ ಫಿಕ್ಸ್ ಮಾಡಲಾಗಿತ್ತು. ತದನಂತರ ಅದು ವರ್ಕ್ ಆಗದಿದ್ದಕ್ಕೆ 2020ರಲ್ಲಿ ಹೊಸ ಕಾಲರ್ ಫಿಕ್ಸ್ ಮಾಡಲಾಗಿತ್ತು. ಬಳಿಕ 2023ರಲ್ಲಿ ಮತ್ತೊಂದು ಸರಿ ಟ್ರ್ಯಾಕಿಂಗ್ ಕಾಲರ್ ಅನ್ನ ಚೇಂಜ್ ಮಾಡಿ ಆನೆಯ ಆಕ್ಟಿವಿಟೀಸ್ಗಳನ್ನ ಅಬ್ಸರ್ವ್ ಮಾಡಲಾಗ್ತಿತ್ತು. ಆದರೂ ಕೂಡ ತನ್ನ ದಾಳಿಯನ್ನ ನಿಲ್ಲಿಸಿದ ದುರ್ಬೆ ಮತ್ತಿಬ್ಬರನ್ನ ಬಲಿ ಪಡೆದಿದ್ದು ಈವರೆಗೂ 25 ಮಂದಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಕಾಡಾನೆ ದುರ್ಬೆಯ ಅಟ್ಟಹಾಸದಿಂದ ಸ್ಥಳೀಯರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಆದರೆ 14 ವರ್ಷಗಳ ನಂತರ ಅದೇ ಕುಟುಂಬದ ಮತ್ತಿಬ್ಬರನ್ನ ಬಲಿ ಪಡೆದಿದ್ದು ಅಚ್ಚರಿಗಂತೂ ಕಾರಣವಾಗಿದೆ. ಇದು ದ್ವೇಷದ ದಾಳಿಯೋ ಅಥವಾ ಆಕಸ್ಮಿಕ ದಾಳಿಯಲ್ಲಿ ಒಂದೇ ಕುಟುಂಬದವರು ದುರ್ಬೆ ದಾಳಿಯಿಂದ ಎರಡೆರಡು ಬಾರಿ ಸಾಯುವಂತಾಯಿತೋ? ಇದು ಉತ್ತರ ಸಿಗದ ಪ್ರಶ್ನೆ.